ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ನಿರೀಕ್ಷೆಗಳು ಕಾಣ್ತಾ ಇರೋದು. ಮೇನಲ್ಲಿ ಆ ಬದಲಾವಣೆ ಆಗುತ್ತೆ, ಮೇ 4ರ ನಂತರ ಆ ಬದಲಾವಣೆ ಆಗುತ್ತೆ ಎನ್ನುವಂತ ಚರ್ಚೆ. ಇದರ ಮಧ್ಯೆ ಈಗ ಅಹಿಂದ ಜಪವೂ ಕೂಡ ಶುರುವಾಗಿದೆ. ಹೈಕಮಾಂಡ್ ಅಂಗಳದಲ್ಲಿ ಅಹಿಂದ ಬೆಳ್ಳಿ ಹಬ್ಬ ಸಂಭ್ರಮದ ಚರ್ಚೆ. ಅಹಿಂದ ಬೆಳ್ಳಿ ಹಬ್ಬದ ಸಂಭ್ರಮದ ನೆಪದಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನದ ಪ್ಲಾನ್ ಅನ್ನ ಅವರ ಆಪ್ತರು ಮಾಡಿಕೊಳ್ತಾ ಇದ್ದಾರೆ. ಅಹಿಂದ ಸಂಭ್ರಮದ ಪರ ಜಾರಕಿಹೊಳಿ, ಮಹದೇವಪ್ಪ ಬ್ಯಾಟಿಂಗ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಣದೀಪ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಸಮಾವೇಶಕ್ಕೆ ಅವಕಾಶವನ್ನ ಮಾಡಿಕೊಡಿ, ಹುಬ್ಳಿಯಲ್ಲಿ ಸಮಾವೇಶ ಮಾಡ್ತೀವಿ ಅನ್ನುವಂಥ ಮನವಿಯನ್ನ ಇಟ್ಟಿದ್ದಾರೆ. ಅದಾದ ನಂತರ ನಿನ್ನೆ ಸುನಿಲ್ ಬೋಸ್ ಅವರ ನಿವಾಸ, ಸಂಸದ ಮಹದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ ಅವರ ನಿವಾಸದಲ್ಲಿ ಅಹಿಂದ ಸಮಾವೇಶಕ್ಕೆ ಸಂಬಂಧಿಸಿದಂತೆ ಚರ್ಚೆಯಾಗಿದೆ. ಅಹಿಂದ ಸಂಭ್ರಮದ ಬಗ್ಗೆ ಗಂಭೀರ ಚರ್ಚೆಯನ್ನು ನಾಯಕರು ಮಾಡ್ತಾ ಇರು. ಹೈಕಮಾಂಡ್ ಭೇಟಿಯ ವೇಳೆಯೂ ಕೂಡ ಇದೇ ವಿಚಾರವನ್ನು ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಮಹದೇವಪ್ಪ ಮುಂದಿಟ್ಟಿದ್ದಾರೆ. ಹಿಂದೆ ಪರಿಶಿಷ್ಟ ಜಾತಿ ಸಮಾವೇಶ ಮಾಡಿದಾಗ ಅದಕ್ಕೆ ಅಡ್ಡಗಾಲು ಹಾಕುವಂತ ಕೆಲಸಗಳಾಯಿತು. ಹಿಂದುಳಿದ ವರ್ಗದವರ ಸಮಾವೇಶ ಮಾಡುವಂತ ಪ್ಲಾನ್ ಮಾಡಿದಾಗ ಅದಕ್ಕೂ ಅಡ್ಡಗಾಲು ಹಾಕುವಂತ ಕೆಲಸಗಳಾಯಿತು. ಈಗ ಅಹಿಂದ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ನಾವು ಬೃಹತ್ ಸಮಾವೇಶದ ಯೋಚನೆಯಲ್ಲಿದ್ದೀವಿ, ಅದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅನ್ನೋ ಮನವಿಯನ್ನ ನಾಯಕರು ಹೈಕಮಾಂಡ್ನ ಮುಂದಿಟ್ಟಿದ್ದಾರೆ. ಆ ನಂತರ ಮೀಟಿಂಗ್ ಕೂಡ ಆಗಿದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಪ್ರತಿ ಬಾರಿ ಮುಖ್ಯಮಂತ್ರಿ ವಿಚಾರದಲ್ಲಿ ಏನೋ ಬದಲಾವಣೆ ಆಗುತ್ತೆ, ಮೇಜರ್ ಚೇಂಜಸ್ ಆಗುತ್ತೆ ಅನ್ನೋ ವಿಚಾರ ಬಂದಾಗ ಅಹಿಂದವನ್ನ ಮುನ್ನೆಲೆಗೆ ತರಲಾಗುತ್ತೆ. ಇದು ಕೂಡ ಅದೇ ಕಾರ್ಯತಂತ್ರದ ಭಾಗನ ಹೆಂಗೆ? ಅದು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಕೂಡ ಕಾರ್ಯತಂತ್ರದ ಭಾಗ. ಜೊತೆಗೆ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ ಅಂತಲೇ ಅವರ ವಿರೋಧಿಗಳು ಕೂಡ ಹೇಳ್ತಾ ಇರುವುದು, ಇನ್ಕ್ಲೂಡಿಂಗ್ ಕಾಂಗ್ರೆಸ್ನಲ್ಲಿ ಇರುವಂಥವರು ಕೂಡ. ಕಾರಣ ಇಷ್ಟೇ, ಮುಖ್ಯಮಂತ್ರಿಯ ಬದಲಾವಣೆ ಅನ್ನುವಂಥದ್ದಿರ್ಬೋದು, ರೀಶಫಲ್ ಅನ್ನುವಂಥದ್ದಿರ್ಬೋದು, ಇವೆಲ್ಲವೂ ಬಂದಾಗ ಈ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದಂತಾಗ ಉಳಿದ ಅಂಶಗಳು ಗೌಣ ಆಗುತ್ತೆ. ಮತ್ತು ಒಂದು ರೀತಿಯಲ್ಲಿ ಈಗೇನು ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ಕೇಳ್ತಾ ಇರುವಂಥ ಸಂದರ್ಭದಲ್ಲಿ ಅಹಿಂದ ಕೂಟ ತನ್ನ ಬಿಗಿ ಹಿಡಿತವನ್ನು ಮತ್ತೆ ಟೈಟ್ ಮಾಡಲಿಕ್ಕೆ ಹೊರಟಿರುವಂಥ ಹೆಜ್ಜೆಗಳು ಕೂಡ ಕಾಣಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ 25ರ ಸಂಭ್ರಮವನ್ನು ಮುಂದಿಟ್ಟುಕೊಂಡು ಹೊರಟಿರುವಂಥ ಅಹಿಂದ ಸಂಘಟನೆಗೆ ಕಾಂಗ್ರೆಸ್ ಸಾಕಷ್ಟು ಅದರಿಂದ ಏನು ಒಂದು ಪೊಲಿಟಿಕಲ್ ಡಿವಿಡೆಂಟನ್ನು ಪಡ್ಕೊಂಡಿದೆ ಕಾಂಗ್ರೆಸ್ಸು. ಅದನ್ನು ತೀರಿಸುವಂಥ ಸಂದರ್ಭ ಇದು. ಅವರು ಯಾವಾಗಲೂ ಕೂಡ ಅಹಿಂದ ಮತದಾರರು ಕಾಂಗ್ರೆಸ್ ಪರನೇ ಇರುವಂಥವ್ರು. ಈ ಹಿನ್ನೆಲೆಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಅವರ ಸಮಾವೇಶಕ್ಕೆ ನಾವು ಬೆಂಬಲ ನೀಡಬೇಕಾಗುತ್ತೆ ಅನ್ನುವಂಥದ್ದು ಸೀನಿಯರ್ ನಾಯಕರು ಹೇಳ್ತಾ ಇರುವಂಥದ್ದು. ಹೈಕಮಾಂಡ್ ಭೇಟಿಯಾದಂಥ ನಾಯಕರು ಕೂಡ ಪದೇ ಪದೇ ಅದನ್ನೇ ಒತ್ತಿ ಹೇಳುವ ಮೂಲಕ ಇದು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನವೂ ಅನ್ನುವ ರೀತಿಯಲ್ಲಿ ಆಗ್ತಾ ಇರುವಂಥ ಹೊತ್ತಲ್ಲಿ ಇದು ಯಾಕೆ ಕಾಂಗ್ರೆಸ್ಗೆ ಬೇಕು ಅನ್ನುವಂಥದ್ದನ್ನ ಮನವರಿಕೆ ಮಾಡುವಂಥ ಕೆಲಸ ಏನು ಹೈಕಮಾಂಡ್ ಭೇಟಿ ಆಗ್ತಾ ಇರುವಂಥ ಸಚಿವರುಗಳು ಮಾಡಿಕೊಡ್ತಾ ಇರುವಂಥದ್ದು. ಮಹದೇವಪ್ಪ ಅವರು ಇರ್ಬೋದು, ಅದೇ ರೀತಿ ಜಾರಕಿಹೊಳಿ ಅವರು ಇರ್ಬೋದು, ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಖರ್ಗೆ ಅವರನ್ನು ಭೇಟಿ ಮಾಡಿದಾಗ ಭಾಳ ಸ್ಪಷ್ಟವಾಗಿ ಇದರ ವಿವರಣೆಯನ್ನು ನೀಡಿ ಬಂದಿರುವಂಥದ್ದು. ಹಾಗಾಗಿ ಯಾವ ಕಾಲ್ ತಗೊಳ್ಳುತ್ತೆ ಹೈಕಮಾಂಡ್ ಅನ್ನುವಂಥದ್ದು ಈಗ ಕಾದು ನೋಡಲಾಗ್ತಾ ಇದೆ. ರಕ್ಷತ್. ಮಂಜುನಾಥ್, ಈ ಹಿಂದೆ ಇದೇ ರೀತಿಯ ಸಮಾವೇಶವನ್ನ ಮಾಡೋದಕ್ಕೆ ಅಂತ ಹೊರಟಾಗ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಕೆಲವರು ಅದನ್ನು ತಡೆಯುವಂತ ಕೆಲಸವನ್ನ ಮಾಡಿದ್ರು ಅಂತ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರಿಗೆ ಸಿಟ್ಟಿದೆ. ಈ ಬಾರಿ ಹೆಂಗೆ ಕತೆ? ಅವಕಾಶ ಸಿಗುವಂಥ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಇದರ ಸಿಎಂ ವಿರೋಧಿ ಪಾಳ್ಯ ಇದನ್ನು ನಡೆದಿದೆ. ಮತ್ತು ಹೈಕಮಾಂಡ್ಗೆ ಏನು ಬ್ರೀಫ್ ಮಾಡಬೇಕು ಅದು ಮಾಡುವಂಥ ಕೆಲಸ ಮಾಡ್ತಾನೇ ಇದೆ. ಯಾಕಂದರೆ ಧಾರವಾಡದ ಭಾಗದಲ್ಲಿ ಇಂಥದ್ದೊಂದು ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾದ ಕೂಡಲೇ ಅಂದರೆ ಸಿಎಂ ವಿರೋಧಿ ಪಾಳ್ಯ ಇದಕ್ಕೆ ಭಾಳಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಹೈಕಮಾಂಡ್ಗೆ ಹೇಳುವಂಥ ಪ್ರಯತ್ನಗಳು ಮಾಡ್ತಾ ಇದೆ. ಮಾಡೋದಾದರೆ ಏನು ಮಾಡಿದ್ರು ಕೂಡ ಕಾಂಗ್ರೆಸ್ ಬ್ಯಾನರಲ್ಲಿ ಮಾಡಬೇಕು ಅನ್ನುವಂಥದ್ದು. ಹಾಸನದಲ್ಲಿ ಒಂದು ಸಮಾವೇಶ ಮಾಡಲಿಕ್ಕೆ ಹೊರಟಿದ್ರು. ಆ ಸಂದರ್ಭದಲ್ಲೂ ಕೂಡ ಕೊನೆ ಕ್ಷಣದಲ್ಲಿ
ಸಂದರ್ಭದಲ್ಲಿ ಕಾಂಗ್ರೆಸ್ ಬ್ಯಾನರ್ನಲ್ಲಿ ಕಾರ್ಯಕ್ರಮ ಮಾಡಿದ್ದು ನಾವೆಲ್ಲವನ್ನು ಕೂಡ ನೋಡಿದ್ದೇವೆ. ಅದೇ ರೀತಿ SC/ST ಸಮಾವೇಶಕ್ಕೆ ಹೈಕಮಾಂಡ್ ಅಡ್ಡಗಾಲ ಹಾಕಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಈಗ ಏನು ಅಹಿಂದ ಸಮಾವೇಶ ಏನು ನಡೀತಾ ಇದೆ ಅದು ಯಾಕೆ ಮುಖ್ಯ ಕಾಂಗ್ರೆಸ್ಗೆ, ಅಥವಾ ಮುಂದಿನ 2 ವರ್ಷಗಳಲ್ಲಿ ಚುನಾವಣೆ ಕೂಡ ಬರ್ತಾ ಇದೆ, ಲೋಕಲ್ ಬಾಡೀಸ್ ಇದೆ, ಈ ಸಂದರ್ಭದಲ್ಲಿ ಅಹಿಂದ ಯಾಕೆ ಮುಖ್ಯ ಆಗುತ್ತೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾಯಕರು ಮನವಿ ಮಾಡಿಕೊಳ್ಳುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. CM ಪಾಳಯದ ನಾಯಕರು ಅದು ಏನೇ ಇರಲಿ, ಯಾರಿಗಾದ್ರೂ ಕ್ರೆಡಿಟ್ ಹೋಗ್ಲಿ, ಈ ಸಮಾರಂಭ ಮಾಡಬೇಕು ಅನ್ನುವಂಥದ್ದು ಕೂಡ ಒತ್ತಿ ಹೇಳ್ತಾ ಇರುವಂಥದ್ದು. ಅದರ ಜೊತೆಗೆ ಪ್ಲಾನ್ ಬಿ ಕೂಡ ರೆಡಿ ಇಟ್ಕೊಂಡಿದ್ದಾರೆ CM ಪಾಳ್ಯದ ನಾಯಕರು ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅಹಿಂದ ಒಂದು ಸಂಘಟನೆ, ಆ ಸಂಘಟನೆಯ ಭಾಗ ನಾವು ಆಗದೆ ಹೋದ್ರೂ ಕೂಡ ಅವರು ಮಾಡುವಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕಾಗುತ್ತೆ ಅನ್ನುವಂಥದ್ದು ಕೆಲವು ನಾಯಕರು ಹೇಳ್ತಾ ಇರುವಂಥದ್ದು. ಯಾಕೆ ಅಂದರೆ ಅದರಿಂದ ಸಾಕಷ್ಟು ಈ ಸರ್ಕಾರ ಪಡ್ಕೊಂಡಿದೆ. ಸಿದ್ದರಾಮಯ್ಯ ಅವ್ರ ಸರ್ಕಾರ ಇರ್ಬೋದು ಅಥವಾ DK ಶಿವಕುಮಾರ್ ಅವರ ಸರ್ಕಾರ ಇರ್ಬೋದು, ಆ 2 ಹೆಸರುಗಳಲ್ಲಿ ಹೇಳಿದ್ರು ಕೂಡ ಅದು ಈ ಕಾಂಗ್ರೆಸ್ ಸರ್ಕಾರ ಅಹಿಂದ ಸಂಘಟನೆಯಿಂದ ಸಾಕಷ್ಟು ಪಡ್ಕೊಂಡಿದೆ. ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಸಮಾರಂಭ ಆಗಬೇಕಿದು ಅನ್ನುವಂಥದ್ದು ಕೆಲವು ಹಿರಿಯ ನಾಯಕರು ಹೇಳ್ತಾ ಇರುವಂತಹ ಮಾತು. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.